ಒಂದು ಚಿಕ್ಕ ಉಳಿ ದೊಡ್ಡ ಬಂಡೆನೆ ಚೂರು ಮಾಡುತ್ತೆ. ಒಂದು ಚಿಕ್ಕ ಹಣತೆ ಇಡೀ ಮನೆಯನ್ನೇ ಬೆಳಗುತ್ತೆ. ಒಂದು ಚಿಕ್ಕ ಶಾಯಿ ಗುರುತು ಇಡೀ ದೇಶದ ಭವಿಷ್ಯವನ್ನೇ ನಿರ್ಧರಿಸುತ್ತೆ. ಹಾಗೆ ನೀವು ಕಾಣುವಂತ ಒಂದು ಚಿಕ್ಕ ಕನಸು ಸುಂದರವಾದ ಬದುಕನ್ನ ನಿಮ್ಗೆ ಕಟ್ಕೊಡುತ್ತೆ. ಹಾಗೆ ಇವತ್ತಿನ ನಮ್ಮ ಸಾಧಕರು ಕೂಡ ಒಂದು ಚಿಕ್ಕ ಹಳ್ಳಿಯಿಂದ ಒಂದು ಚಿಕ್ಕ ಕನಸನ್ನ ಹೊತ್ಕೊಂಡು ಚಿತ್ರರಂಗಕ್ಕೆ ಬಂದು ತಮಗೆ ಸಿಕ್ಕಂತ ಚಿಕ್ಕ ಚಿಕ್ಕ ಪಾತ್ರಗಳನ್ನ ಚೊಕ್ಕವಾಗಿ ಮಾಡಿಕೊಂಡು ಬೆಳ್ಳಿ ಪರದೆಯ ಮೇಲೆ ಬೆಳ್ಳಿ ಚುಕ್ಕಿ ತರ ಮೆರಿತಿರೋ ಹಳ್ಳಿ ಸೊಗಡಿನ ಯುವ ಹಾಸ್ಯ ನಟ, ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಶ್ರೀ ಚಿಕ್ಕಣ್ಣ. ಕೂತ್ಕೊಳ್ಳಿ ಚಿಕ್ಕಣ್ಣ. ಇಲ್ಲ, ನಿಜವಾಗ ಕೂರಕ್ಕಿಂತ ಮುಂಚೆ ಒಂದ್ ಮಾತು ಹೇಳಬೇಕು. ಇಲ್ಲಿ ನಿಂತ್ಕೊಳ್ಳಕ್ಕೆ ಖುಷಿ ಆಗ್ತಿದೆ ನನಗೆ. ಈ ಸೀಟಲ್ಲಿ ಎಂತೆಂತ ದೊಡ್ಡವರು ಬಂದು ಕೂತಿದ್ದಾರೆ. ಈ ಜಾಗದಲ್ಲಿ ನಾನ್ ಕೂರ್ತಾ ಇದ್ದೀನಿ ಅಂದ್ರೆ ನನಗೆ ನಾನು ಸಾಧಕ ಅದು ಇದು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾ ಥಿಯೇಟರ್ ಇದು. ನನ್ನ ಲೈಫ್ ಒಂದು ಸಿನಿಮಾ. ಅದನ್ನ ನೋಡಕ್ ನಾನು ಒಬ್ಬ ಪ್ರೇಕ್ಷಕನಾಗಿ ಕೂತ್ಕೊಂತೀನಿ ಅಂತ. ಓಕೆ, ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ಓಕೆ, ನೀವೇ ಹೇಳ್ತಿದ್ದೀರಾ ನಿಮ್ಮ ಜೀವನದ ಸಿನಿಮಾ ನೋಡೋ ಪ್ರೇಕ್ಷಕನಾಗಿ ಕೂತಿದ್ದೀರಾ ಅಂತ. ನಿಮ್ಮ ಜೀವನ ಏನು, ಕಾಮಿಡಿ ಸಿನಿಮಾನ ಅಥವಾ ಲವ್ ಸಿನಿಮಾನ ಅಥವಾ ಆಕ್ಷನ್ ಸಿನಿಮಾನ ಅಥವಾ ಇಮೋಷನಲ್ ಸಿನಿಮಾನ, ಟ್ರಾಜಿಡಿ ಸಿನಿಮಾನ, ಏನ್ ಸಿನಿಮಾ ಸರ್ ಅದು? ನಂದು ಎಮೋಷನಲ್ ಕಾಮಿಡಿ ಸಿನಿಮಾ ಸರ್. ಎಮೋಷನಲ್ ಕಾಮಿಡಿ ಸಿನಿಮಾ, ರೈಟ್. ಆ ಎಮೋಷನಲ್ ಕಾಮಿಡಿ ಸಿನಿಮಾ ಏನು ಅಂತ ಕಂಡಿಡಿಯೋಣ. ಇವರು ಚಿಕ್ಕಣ್ಣ ಹುಟ್ಟಿದ್ದು ಜೂನ್ 22, 1984 ಮೈಸೂರಿನ ಬಲ್ಲಹಳ್ಳಿಯಲ್ಲಿ. ಇವರ ತಂದೆ ಬೈರೇಗೌಡ, ತಾಯಿ ನಿಂಗಮ್ಮ. ಈ ದಂಪತಿಗಳ ಒಟ್ಟು 6 ಜನ ಮಕ್ಕಳಲ್ಲಿ ಇವರು 5ನೇವರು. ಅಕ್ಕಂದಿರು ಕೆಂಪಮ್ಮ, ವಸಂತ, ಬೋರಮ್ಮ, ಭಾಗ್ಯ ಹಾಗೂ ತಂಗಿ ಸಾವಿತ್ರಿ. ದೃಶ್ಯಕಲಾ ವೇದಿಕೆಯ ಮೂಲಕ ಬಣ್ಣದ ಬದುಕಿಗೆ ಕಾಲಿರಿಸಿದ ಇವರು ಹಲವಾರು ನಾಟಕ, ದೈನಂದಿನ ಧಾರಾವಾಹಿಗಳಲ್ಲಿ ನಟಿಸಿದ ನಂತರ ನಮ್ಮ ಜೀ ಕನ್ನಡ ವಾಹಿನಿಯ ಹೆಮ್ಮೆಯ ರಿಯಾಲಿಟಿ ಶೋ ಕಾಮಿಡಿ ಕಿಲ್ಲಾಡಿಗಳ ಮೂಲಕ ಹಾಸ್ಯ ನಟನಾಗಿ ಗುರುತಿಸಿಕೊಂಡು ಕನ್ನಡಿಗರ ಮನಗೆದ್ದು 2012 ಕಿರಾತಕ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿ ಪ್ರತಿಯೊಂದು ಚಿತ್ರದಲ್ಲಿಯೂ ನಾಯಕನಿಗೆ ಸರಿ ಸಮನಾಗಿ ನಟಿಸುತ್ತಿರುವುದು ಇವರ ಹೆಗ್ಗಳಿಕೆ. ಇಲ್ಲಿಯವರೆಗೂ 50ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ಹಾಸ್ಯ ನಟನಾಗಿ ಜನಪ್ರಿಯರಾಗಿದ್ದಾರೆ. 2013-14ರಲ್ಲಿ ರಾಜ ಹುಲಿ ಹಾಗೂ ಅಧ್ಯಕ್ಷ ಚಿತ್ರದ ಅಭಿನಯಕ್ಕಾಗಿ ಇವರಿಗೆ 2 ಬಾರಿ ಸೈಮಾ ಉತ್ತಮ ಹಾಸ್ಯ ನಟ ಪ್ರಶಸ್ತಿ, 2017ರಲ್ಲಿ ಐಫಾ ಉತ್ಸವ್ ಉತ್ತಮ ಹಾಸ್ಯ ನಟ ಪ್ರಶಸ್ತಿ. ಇವರ ಹಾಸ್ಯ ನಟನೆಗೆ ಜೀ ಕನ್ನಡ ವಾಹಿನಿಯು ಹೆಮ್ಮೆಯ ಹಾಸ್ಯ ನಟ 2019 ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಯುವ ಹಾಸ್ಯ ನಟ ಶ್ರೀ ಚಿಕ್ಕಣ್ಣ ಅವರು. ಚಿಕ್ಕಣ್ಣವರೇ, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ನಿಮ್ಮ ಚಿಕ್ಕಂದಿನ ಬಗ್ಗೆ, ನಿಮ್ಮ ಹುಟ್ಟಿನ ಬಗ್ಗೆ, ಬರ್ತ್ ವೀಟಿ ಏನಿದೆ ನೋಡೋಣ. ಮೂರ್ ಜನ ಹೆಣ್ಮಕ್ಳಾಗ್ಬಿಟ್ರಪ್ಪ. ಅದಕ್ಕೆ ನಾನು ಏನೇನೋ ಬೇಡ್ಕತಿದ್ದಿ, ಬರೀ ಹೆಣ್ಮಕ್ಳೇ ಆಯ್ತವಲ್ಲ, ನನ್ಗೊಂದು ಗಂಡು ಆನಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದಿ. ಅವಾಗ ನೀನು ಹುಡ್ತೆ. ನನ್ಗೇನು ತೊಂದರೆ ಕೊಡ್ದಾನೆ ಎಲ್ಲೇ ಬಿಟ್ರು ಆಟ ಆಡ್ತಿದ್ಯಲ್ಲಪ್ಪ, ಏನು ತೊಂದರೆ ಕೊಡ್ಲಿಲ್ಲ ನನಗೆ. ನಿಮ್ಮ ತಂದೆ ಕಂಡ್ರೆ ಎದುರ್ಕತಿದೆ. ಅವಾಗ ನಾವೆಲ್ಲ ಹೆಲ್ಪ್ ಮಾಡ್ತಿದ್ದೋ, ಎದುರ್ಕೊಬಿಡಕಣಪ್ಪ ನಾವಿವಿ ಅಂತ. ನಮ್ಮ ಯಜಮಾನ್ರಲ್ಲಿ ಏನು ಸುಖ ಕಂಡಿತಿಲ್ಲ. ನನ್ನ ಮಗ ಹುಟ್ಟಿದ ಮೇಲೆ ದೇವರು ನನಗೆ ಏನೋ ಒಂದು ಸ್ವಲ್ಪ ನೆಮ್ಮದಿ ಕೊಡು. ನನ್ನ ಮಗ ನನಗೇನು ಕಷ್ಟ ಕೊಟ್ಟಿಲ್ಲ, ಯಾರಿಗೂ ಹುಟ್ಟೋದು ಇಲ್ಲ, ಹುಟ್ಟೋಕ್ಕೂ ಇಲ್ಲ ಬಿಡಿ ಅಂತ ಮಗ. ನಾನೇನೇನು ಪುಣ್ಯ ಮಾಡಿದ್ನು. ನಿಮ್ಮ ಮತ್ತು ನಿಮ್ಮ ತಾಯಿನ ಒಡನಾಟ ಹೇಗಿತ್ತು? ನಮ್ಮ ತಾಯಿನೇ ನನಗ್ ಸಿಗಕ್ ಪುಣ್ಯ ಮಾಡಿದೆ ಸರ್, ದೇವ್ರಣೆ. ಒಂದು ಅವಾಗೆಲ್ಲ ನಮ್ಗೆ ಹೇಳೋರು, ನಮ್ಮ ಅಪ್ಪ ತುಂಬಾ ಹೊಡಿತಾ ಇದ್ರು ಅಂತೆ ಅವ್ರಿಗೆಲ್ಲ. ಹಂಗೆ ಹೆಂಗಸ್ರಲ್ಲಿ ಹೇಳೋರು, ನಿಮ್ಮ ಅಮ್ಮ ಆಗಿರೋದಕ್ಕೆ ಇದಾರೆ, ಬೇರೆಯವ್ರಾಗಿದ್ರೆ ಬಿಟ್ಟೋಗ್ಬಿಟ್ಟಿರ್ತಿದ್ರೇನೋ ಅಂತ. ನಮ್ದು ಇಡೀ ಫ್ಯಾಮಿಲಿ, ನಮ್ದು 10 ಜನ ಹೆಣ್ಮಕ್ಳನ್ನ ನಮ್ನೆಲ್ಲ ಸಾಕಿರೋದೇ ನಮ್ಮ ತಾಯಿ. ಅವರು ಹತ್ತತ್ರ ಒಂದು 15 ವರ್ಷ ಗಾರೆ ಕೆಲಸ ಮಾಡಿರ್ಬೋದು. 15 ವರ್ಷ
ನಮ್ಮಪ್ಪ ಗೊತ್ತಿಲ್ಲ ಅದೇನೋ ನಮ್ ಬ್ಯಾಡ್ ಟೈಮ್ ಅವ್ರ ಬ್ಯಾಡ್ ಟೈಮ್, ಅವ್ರು ಸ್ವಲ್ಪ ಕೆಲ್ಸ ಮಾಡ್ತಿರ್ಲಿಲ್ಲ. ನಮ್ಮಮ್ಮ ಒಂದ್ ಹೆಂಗ್ಸು ಗಾರೆ ಕೆಲಸ ಮಾಡಿ ನಮ್ಮನ್ನೆಲ್ಲ ಓದಿಸಿ, ಅವ್ರ ಬಗ್ಗೆ ಏನು ಹೇಳಕ್ಕೆ ಆಗಲ್ಲ. ರೈಟ್, ನಿಮ್ ತಾಯಿ ಬಂದಿದ್ದಾರೆ, ಸ್ವಾಗತಿಸಿ. ಅಮ್ಮ ಬನ್ನಿ. ನಾವು ಚಿಕ್ಕಣ್ಣನ ಯಾವಾಗಲೂ ಕಾಮಿಡಿ ಮಾಡೋದು ನೋಡಿದೀವಿ. ಮೊದಲನೇ ಸಲ ಇವರು ಭಾವುಕರಾಗ್ತಿದ್ದಾರೆ ನಿಮ್ಮನ್ನ ನೋಡಿ. ಮಗ ಹುಡ್ತಾ ಅನ್ನೋದೇನು ನಾವೇನು ಅಚ್ಚುಕಟ್ಟ ಸಾಕ್ಲಿಲ್ಲ. ಏನೋ ಒಂದು 12 ವರ್ಷ ಊಟ ಹಾಕಿದ್ವೇನೋ. ಇನ್ನು ಅಲ್ಲಿಂದ ಇಲ್ಲಿವರೆಗೂ ಅವನ ಕೈನೂ ಊಟನೇ. ಎಲ್ರಿಗೂ ಇಂಥ ಮಗನೇ ಸಿಕ್ಲಿ ಅಂತ ಅರಸ್ತೀನಿ ನಾನು. ನನ್ನ ಮಗನ 100 ವರ್ಷ ಆಯ್ಸಕೊಂಡಿದ್ದೀವಿ ಅವ್ರು ಅಷ್ಟೇ. ನಾನು ಮಾತಾಡೋಕೆ ನನಗೆ ತಡ್ಕೊಳಕ್ಕೆ ಆಯ್ತಾ ಇಲ್ಲ. ಈ ಮಟ್ಟಕ್ಕೆ ಬರ್ತೀವಿ, ಟೇಜಲ್ಲಿ ಬಂದು ನಿಂತ್ಕೋತೀವಿ ಅನ್ನೋದು ನನಗೆ ಅರ್ಥ ಆಯ್ತೀರ. ದೇವ್ರು ಏನೋ ಒಳ್ಳೇದು ಮಾಡೋನೆ. ಬಹಳ ಖುಷಿ ಆಯ್ತಮ್ಮ. ಥ್ಯಾಂಕ್ ಯು ಮಾ. ಬನ್ನಿ ಮಾ. ಓಕೆ, ನಿಮ್ಮ 5 ಜನ ಹೆಣ್ಮಕ್ಳು, ನೀವು ಒಬ್ಬರೇ ಗಂಡಸರು ಮನೆಯಲ್ಲಿ ಅಂತ ಕೇಳ್ಪಟ್ಟೆ. ಅವ್ರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನೋಡಿ ನಮ್ಮ ವಿಡಿಯೋ ಟೆಂಟಲ್ಲಿ. ಆಯ್ ಚಿಕ್ಕು, ಹೇಗಿದೆಯಪ್ಪ? ಅಕ್ಕನ ಜೊತೆ ಬ್ರೆಡ್ ತಿಂದ್ಬಿಟ್ಟು ದುಡ್ಡು ಕೊಡ್ತೀನಿ ಅಂತ ಅಂದ್ಬಿಟ್ಟು ತಿನ್ಸಿದ್ಯಲ್ಲ ಭಾಗ್ಯನ್ಗೆ, ಬ್ರೆಡ್ ಸಿಗಾಕಂದಿತ್ತಲ್ಲ, ಅದು ನಿನಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಇಲ್ಲಿ ಊರಲ್ಲ ಒಂದು ನಾಟಕ ಮಾಡಿದ್ರು, ಕುಡುಕನ ಹೆಂಡ್ತಿ ಅಂತ. ಅಮ್ಮಂಗೆ ಎಲ್ಲಾರು ನಿಮ್ ಸೊಸೆ ಬತ್ತವಳೆ ಅಂತೆಲ್ಲ ರೇಗ್ಸವ್ರು. ಅದನ್ನ ನೋಡಿ ನಾವೆಲ್ಲ ನಗ್ತಾ ಇದ್ವಿ. ಒಂದು ಕುರಿ ಮರಿ ಇತ್ತು ಕಣಪ್ಪ, ನೀನು ತುಂಬ ಇಷ್ಟ ಆಯಿತು ನಿನಗೆ. ಓದ್ಕೋಬೇಕಾದ್ರೆ ನಿನ್ನ ಪಾಪ ಅದು ಕುತ್ಕೊಳ್ಳೋದು, ನಿನ್ನ ಪಕ್ಕದಲ್ಲೇ ಬಂದು ಮಲ್ಕೊಳ್ಳೋದು, ಅದು ಓಡಿಸ್ತಾನೆ ಇರಲಿಲ್ಲ. ಅದನ್ನ ಅಪ್ಪ ಮಾರ್ಬಿಟ್ಟಾಗ ಪಾಪ ತುಂಬ ಬೇಜಾರು ಮಾಡ್ಕೊತಿದೀಯ ನೀನು ಗೊತ್ತಿದೆಯೋ ಗೊತ್ತಿಲ್ಲ. ಮತ್ತು ಬಜ್ಜಿ ಎಲ್ಲ ಬೋಂಡೆ ಎಲ್ಲ ಮಾರಿದೀಯ ನೀನು. ಹೂವು ಮಾರಿದ್ದಾನೆ ಸ್ವಲ್ಪ ದಿನ. ಸ್ಕೂಲಿಂದ ಬಂದು ಇಟ್ಬಿಟ್ಟು ಅವ್ನು ಬುಕ್ಕಿಗೋ ಪೆನ್ಗೋ ದುಡ್ಡು ಬೇಕಾಗಿತ್ತಲ್ಲ, ಹೂ ಕಟ್ಸ್ಕೊಂಡು ಪಕ್ಕದೂರು ಬೀರುಂಡಿ ಅಂತ ಇದೆ, ಅಲ್ಲೆಲ್ಲ ಹೂವೆಲ್ಲ ಮಾರಿದ್ದಾನೆ. ಅಪ್ಪನ್ನ ಉಳಿಸ್ಕೋಬೇಕು ಅಂತ ತುಂಬಾನೇ ಕಷ್ಟಪಟ್ಟೆ ಅಣ್ಣ ನೀನು. ಆದ್ರೆ ಅಪ್ಪನ ಉಳಿಸ್ಕೊಳಕ್ಕಾಗಲಿಲ್ಲ. ನಮಗೆ ಅಪ್ಪನ ಕಳ್ಕೊಂಡಿರೋದು ದುಃಖ ಬಿಟ್ರೆ ಬೇರೆ ಇನ್ನೇನಿಲ್ಲ. ನಮ್ಮ ಅಣ್ಣ ಅಂತೂ ನಮ್ಮನ್ನು ಯಾವಾಗಲೂ ಚೆನ್ನಾಗೇ ನೋಡ್ಕೊತವ್ರೆ. ಮತ್ತು ನನಗೆ ಮನೆ ಇರಲಿಲ್ಲ, ಅಣ್ಣನೇ ಮನೆ ಕಟ್ಸ್ಕೊಟ್ಟಿದ್ದು. ನನಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಅಣ್ಣ. ನಮ್ಮ ಮಕ್ಕಳು ಎಜುಕೇಷನ್ಗೆಲ್ಲ ಅಣ್ಣನೇ ನೋಡ್ಕೊಳ್ಳೋದು. ನಂಗೆ ಸಾಕಷ್ಟು ಹೆಲ್ಪ್ ಮಾಡ್ತಿದ್ದಾನೆ ಅವನು. ಇವತ್ತವರೆಗೂ ಅವನೇ ಮಾಡ್ತಿರೋದು. ನನ್ನ ಮಗಳು ವಿದ್ಯಾಭ್ಯಾಸ, ನನ್ನ ಜೀವನ ಎಲ್ಲ ನನ್ನ ತಮ್ಮನೇ ನೋಡ್ತಿರೋದು. ಅದಕ್ಕೆ ನಂಗೆ ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ. ಅವನ ಜೊತೆ ಹೊಡೋಕ್ಕೆ ತುಂಬ ಪುಣ್ಯ ಮಾಡಿದ್ವಿ ನಾವು. ನಮ್ಮ ತಂದೆ ಇದ್ದಿದ್ರು ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು ಇಲ್ವೋ ಗೊತ್ತಿಲ್ಲ. ಇವತ್ತು ಅವ್ರಿಗೆ ಏನೇ ಅವ್ರು ಬ್ಯುಸಿ ಇರಲಿ, ಅವ್ನಿಗೇನೇ ಟೆನ್ಷನ್ ಇರಲಿ, ನೀವು ಹೆಂಗಿದ್ದೀರಾ, ಏನು ಚೆನ್ನಾಗಿದ್ದೀರಾ, ಎಲ್ಲ ನಮ್ಮ ಬಗ್ಗೆ ವಿಚಾರಿಸ್ತಾನಲ್ಲ, ಅಷ್ಟು ಸಾಕು ನಮಗೆ. ಅವ್ನಿಗೆ ನನ್ನ ಕಡೆಯಿಂದ ಅರ್ಸೋದು ಅಂದರೆ ಅವ್ನು 100 ಕಾಲ ಚೆನ್ನಾಗಿರಲಿ, ಇಷ್ಟೊಂದೇ ನನ್ನ ಕೈಲ ಅರ್ಸೋಕ್ಕಾಗೋದು. ನಮ್ಮಂಥ ತಮ್ಮ ಪ್ರತಿಯೊಂದು ಮನೆಯಲ್ಲಿದ್ರು ಯಾವ ಹೆಣ್ಮಕ್ಳಿಗೂ ಯಾವ ನೋವು ಬರಲ್ಲ. ದೇವ್ರು ಎಲ್ಲ ಹೆಣ್ಮಕ್ಳಿಗೂ ನಮ್ಮಂಥ ತಮ್ಮನ್ನೇ ಕೊಟ್ಟರೆ ಸಾಕು. ಬನ್ನಿ ಪ್ಲೀಸ್ ಕಮ್.